ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಒಂದು ವಾರ 10 ದಿನ ಹಿಂದೆ ತೆಗ್ದಿರೋಂಥ ವ್ಲಾಗ್ ಅಂತ ಹೇಳ್ಬೋದು. ಸೊ ನಾವಿಲ್ಲಿ ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ. ಇದು ಮಮತಾ ಡಿಜಿಟಲ್ ಅಂತ ರೈಲ್ವೆ ಸ್ಟೇಷನ್ ರೋಡಲ್ಲಿದೆ ತುಮಕೂರಲ್ಲಿ. ಇದು ತುಂಬ ಫೇಮಸ್ ಆಗಿರೋ ಫೋಟೋ ಸ್ಟುಡಿಯೋ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಮಾರ್ಜಿನ್ ಒಂದು ಅರ್ಧ ಗಂಟೆಯಲ್ಲಿ ಕೊಟ್ಟುಬಿಡ್ತಾರೆ. ಸೊ ಅದರಿಂದ ನಾವು ಇದನ್ನೇ ಜಾಸ್ತಿ ಪ್ರಿಫರ್ ಮಾಡೋದು. ಸೊ ಯಾರ್ಯಾರೋ ಬಂದು ಅಂದರೆ ಬೇರೆಯವ್ರು ಬಂದೆಲ್ಲ ಫೋಟೋ ಎಲ್ಲ ತೆಗಿಸ್ತಾಯಿದ್ರು, ಕೃಷ್ಣನ ಫೋಟೋ ಎಲ್ಲ ಹಾಕಿಸ್ತಾಯಿದ್ರು. ಅದಾದಮೇಲೆ ಇವಳು ನಾವು ಗಾಡೀಲಿ ಕರ್ಕೊಂಬಂದಿರೋದ್ರಿಂದ ಒಂದು ಕೂದಲೆಲ್ಲ ಆ ಕಡೆ ಈ ಕಡೆ ಆಗಿರುತ್ತೆ ಅಂತ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು. ಸೊ ಅದನ್ನು ಸ್ಕೂಲ್ ಡ್ರೆಸ್ಸಲ್ಲೇ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಬಂದು ತೆಗಿಸ್ತಾ ಇದ್ದೀವಿ. ಸೊ ಇಲ್ಲಿ ಒಳಗಡೆ ಅಂದರೆ ನಾವು ಯಾವ ಬ್ಯಾಕ್ಗ್ರೌಂಡ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ವೈಟ್ ಸೆಲೆಕ್ಟ್ ಮಾಡಿದ್ದೀನಿ, ಮತ್ತು ಅಲ್ಲಿ ಬ್ಲೂ ಕಾಣಿಸಿದೆ ಅಲ್ಲಿ ಅದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು, ಮತ್ತು ಬ್ಲ್ಯಾಕ್ ಇದೆಯಲ್ಲ ಅದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ನಾವು ಯಾವ ಕಲರ್ ಹಾಕ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಾಸ್ಟ್ಯೂಮ್ ಮೇಲೆ ಡಿಪೆಂಡ್ ಆಗುತ್ತೆ, ಡ್ರೆಸ್ ಮೇಲೆ. ಸೊ ಇವಾಗ ಹೇಳಿದ್ರು ಅರ್ಧ ಗಂಟೆ ಆದಮೇಲೆ ಕೊಡ್ತೀವಿ ಅಂತ. ಸೊ ಅದಕ್ಕೆ ಹೊರಗೆ ಹೋಗ್ತಾ ಇದ್ದೀವಿ. ಹಾಗೆ ಹೊರಗೆ ಹೋಗ್ತಾ ನಾನು ಹಾಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಮೇಲೆ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲೆಲ್ಲ ಕಂಪ್ಯೂಟರ್ಸ್ ಎಲ್ಲ ಇಟ್ಕೊಂಡು ಎಡಿಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಇವರು ವೀಡಿಯೋಸ್ದು ತಕ್ಕೊಡ್ತಾರೆ ಮತ್ತು ಫೋಟೋಸ್ ಕೂಡ ತಕ್ಕೊಡ್ತಾರೆ. ಸೊ ಇದು ಬಂದು ಅವರ ಚೇಂಬರ್ ಆಗಿರುತ್ತೆ. ಸೊ ನಾವು ಮೊದಲೇ ಮಾತಾಡಿಬಿಟ್ಟೆ ಹೋಗಿದ್ವಿ. 80 ರೂಪೀಸ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದರಿಂದ ಓಕೆ ಅಂತ ಹೇಳಿಬಿಟ್ಟು ತೆಗೆಸ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಮನೆಯವರಲ್ಲಿ ಕಾಯ್ತಾ ಇದ್ದಾರೆ. ಸೊ ಅದರಿಂದ ಹೋಗೋಣ. ನಾವು ಇವಳು ಸ್ಕೂಲಿಂದ ಬಂದಾದಮೇಲೆ ನಾವು ಆ್ಯಕ್ಚುಲಿ ನಾವು ಇವಳನ್ನ ಕರ್ಕೊಂಡು ಹೋಗಿದ್ದು. ಸೊ ನಮಗೆ ಟೈಮ್ ಕೂಡ ಇರಲಿಲ್ಲ, ತುಂಬ ಜಾಸ್ತಿ ಟೈಮ್ ಕೂಡ ಇರಲಿಲ್ಲ. ಸೊ ಅದರಿಂದ ಸ್ಕೂಲಿಂದ ಬಂದಾದ್ಮೇಲೆ ಕರ್ಕೊಂಡು ಹೋದ್ವಿ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಬೇರೆ ಬೇರೆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿರ್ತೀನಿ. ಸೊ ನಮ್ಮದು ಕರೆಂಟಿಂದು ಆಗಿರೋದ್ರಿಂದ ವೆಹಿಕಲ್ಲು. ಸೊ ನಮ್ಮ ಮನೆಯವ್ರು ಚಾರ್ಜರ್ ಹಾಕ್ಕೊಂಡು ಹಂಗೇನೇ ಬಂದುಬಿಟ್ಟಿದ್ದಾರೆ, ಟೈಮ್ ಆಗುತ್ತೆ ಅಂತ. ಸೊ ತುಮಕೂರಲ್ಲಿರೋರಿಗೆ ಇದು ರಿಲೇಟ್ ಆಗ್ಬೋದು. ಈ ರೋಡ್ಗಳೆಲ್ಲ ಫೆಮಿಲಿಯರ್ ಇರುತ್ತೆ. ಸೊ ಇದೊಂದು ಕ್ಲಿಪ್ಪಿಂಗ್ ತಕ್ಕೊಂಡೆ. ಈ ಸೊಳ್ಳೆದು ಹೊಡಿತಾರಲ್ಲ ಅದನ್ನು ಹೊಡಿತಿದ್ರು. ಸೊ ಅದನ್ನೊಂದು ತಕ್ಕೊಂಡಿದ್ದೀನಿ. ಎಷ್ಟು ಸೊಳ್ಳೆ ಇದೆ ಅಂದರೆ ನೋಡಿ, ಆ ಥರ ಹೊಗೆ ಎಲ್ಲ ಹೋಗ್ತಾ ಇದೆ, ಸ್ಮೋಕ್ ಎಲ್ಲನೂ. ಸೊ ಇಡೀ ರೋಡೇ ಒಂಥರ ಫುಲ್ಲು ಡೆನ್ಸಾಗಿ ಕಾಣಿಸ್ತಿತ್ತು ಫ್ಯೂಮ್ಸಿಂದ. ಸೊ ಇವರಿಬ್ಬರು ನಮ್ಮ ಓನರ್ ಮಕ್ಕಳು. ಸೊ ಇದಾದಮೇಲೆ ನಾವು ಇವಾಗ ಡ್ರೆಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ನಾವು ಅನ್ಲಿಮಿಟೆಡ್ ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ ಅನ್ಲಿಮಿಟೆಡ್ ಹೋಗಿರೋದು ಫಸ್ಟ್ ಟೈಮು. ನಮ್ಮ ಮನೆಯವರೆಲ್ಲನೂ ತುಂಬ ಸತಿ ಹೋಗಿದ್ದಾರಂತೆ, ಆದರೆ ನನಗೆ ಗೊತ್ತಿಲ್ಲ. ಸೊ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಾನು ಇದು ಫಸ್ಟ್ ವಿಡಿಯೋ ಮಾಡ್ಕೊತಾ ಇದ್ವಿ. ತುಂಬ ಸತಿ ಜುಡಿಯೋಗೆ, ಡಿಮಾರ್ಟ್ಗೆ ಎಲ್ಲ ಹೋಗಿದ್ದೀವಿ. ಸೊ ನನ್ನ ಮಗಳು ಕೂಡ ಬರ್ತಾ ಇದ್ದಾಳೆ. ಅಂದರೆ ಇಲ್ಲಿ ಆಫರ್ಸ್ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಅವ್ರ ಫ್ರೆಂಡ್ ಯಾರೋ ಬಂದಿದ್ರಂತೆ, ಅವ್ರು ಅವಾಗ ಹೇಳಿರೋದು. ಸೊ ಅವರಿಬ್ಬರು ಮುಂದೆ ಹೋಗ್ತಾ ಇದ್ದಾರೆ. ಹುಡುಗಿರ್ದೆಲ್ಲಾರ್ದು ಇದೇ ಫ್ಲೋರಲ್ಲಿದೆ. ನಾನು ಹೋಗ್ತಾ ಇದ್ದೀನಲ್ಲ ಆ ಫ್ಲೋರ್ ಇದೆ. ಮತ್ತು ಕಿಡ್ಸು ಮತ್ತು ಇವ್ರದ್ದೆಲ್ಲ ಮೇಲಿದೆ ಅಂತ ಹೇಳಿದ್ರು. ಸೊ ಅಲ್ಲಿ ಮೇಲೆ ಹೋಗ್ತಾ ಇದ್ದೀವಿ ತೊಗೊಳೋದಕ್ಕೆ. ಇವ್ರದ್ದು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್, ಹುಡುಗಿರ್ದು. ನಾನು ನೋಡಿದಂಗೆ ತುಂಬ ಅಫೋರ್ಡಬಲ್ ಆಗಿತ್ತು ಪ್ರೈಸಸ್ ಎಲ್ಲನೂ. ಸೊ ನಾವಿಲ್ಲಿ ಲಿಫ್ಟ್ನ ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಲಿಫ್ಟ್ ಪ್ರಿಫರ್ ಮಾಡಿದ್ರೆ ಒಳ್ಳೆಯದಿರುತ್ತೆ ಅಂತ. ಸೊ ಇವಾಗ ನಾವು ಇದ್ರೊಳಗೆ ಅಂದರೆ ಜೆಂಟ್ಸ್ ಸೆಕ್ಷನಲ್ಲಿ ಬಂದಿದ್ದೀವಿ. ನನ್ನ ಮಗ ಇವಾಗ ಕಿಡ್ಡಲ್ಲ, ಆ್ಯಕ್ಚುಲಿ ಅವನು ದೊಡ್ಡವನೇ ಆಗಿಬಿಟ್ಟಿದ್ದಾನೆ ಫ್ರೆಂಡ್ಸ್. ಅಷ್ಟು ಅವನು ಸೆಲೆಕ್ಟಿವ್ ಮೈಂಡ್ ಇದೆ. ಸೆಲೆಕ್ಟ್ ಮಾಡ್ಕೊಳೋದು ಅಷ್ಟೊಂದು ಇದು ಮಾಡ್ಕೊತಿರ್ತಾನೆ. ಸೊ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತಾ ಇದ್ದೀವಿ. ಯಾವುದ್ಯಾವುದಿದೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. 50% ಆಫ್ ಕೂಡ ಇತ್ತು. ಸೊ ತುಂಬ ವಿಡಿಯೋ ಇದು ಅಂದರೆ ತುಂಬ ಬ್ರ್ಯಾಂಡ್ಸ್ನೆಲ್ಲ ನೋಡ್ತಾ ಇದ್ವಿ. ಬಟ್ ನಮಗೆ ಫ್ಯೂ ಬ್ರ್ಯಾಂಡ್ಸ್ ಅಷ್ಟೇ ಇಷ್ಟ ಆಗಿದ್ದು. ಸೊ ಅದರಲ್ಲೂ ಕ್ರೊಕೊಡೈಲ್ ಬ್ರ್ಯಾಂಡ್ ಅಂತ ಒಂದಿದೆ ಫ್ರೆಂಡ್ಸ್, ಅದಂತೂ ಹೆವಿ ಆಗಿತ್ತು. ಸೊ ನಾನು ನನ್ನ ಮಗಳು ತಗೊತಾ ಇದ್ದೀವಿ. ಅವಳು ತುಂಬ ಹಠ ಮಾಡ್ತಾ ಇದ್ಲು. ಅವಳನ್ನ ಹೆಂಗಾರು ಮಾಡಿ ಸ್ವಲ್ಪ ಎಂಗೇಜ್ ಆಗಿಡೋದಕ್ಕೆ ನಾನು ತುಂಬಾ ಸರ್ಕಸ್ ಮಾಡ್ತಾಯಿದ್ದೆ. ಅದ್ರ ಜೊತೆ ಮಧ್ಯ ಹುಡ್ಕೋದು ಏನೇನು ಇದೆ ಅಲ್ಲ ಅದೆಲ್ಲ ಹುಡ್ಕೋದು. ಅಂದರೆ ಶರ್ಟ್ಸ್ ಆಗಲಿ, ಪ್ಯಾಂಟ್ಸ್ ಆಗಲಿ, ಬರ್ಮುಂಡಾಸ್ ಆಗಲಿ ಹುಡ್ಕೋದನ್ನ ಬಂದಿದ್ದೀವಿ. ನಾವು 2 ಪೇರ್ಸ್ ತೊಗೊಳೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ಆ್ಯಕ್ಚುಲಿ ನಾವು ನನ್ನ ಜಂಕಾರ್ಗೆ 2 ಜೊತೆ ಮತ್ತು ನಮ್ಮ ಮನೆಯವ್ರಿಗೆ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಅದಾದಮೇಲೆ ನಾವು ಬಿಲ್ ಹಾಕ್ಸ್ತಾಯಿದ್ರು ಫ್ರೆಂಡ್ಸ್. ನನಗೆ ಸೆಲೆಕ್ಟ್ ಮಾಡೋಕ್ಕೆ ಆಗಲಿಲ್ಲ.
ಸೊ ಅದಕ್ಕೋಸ್ಕರ ನಾನು ಅವರು ಬಿಲ್ ಹಾಕ್ಸೋ ಅಷ್ಟರಲ್ಲಿ ಸುಮ್ಮನೆ ಹಾಗೇ ಒಂದು ಸತಿ ಕಣ್ಣಾಡಿಸ್ಕೊಂಬರೋಣ ಗರ್ಲ್ಸ್ ಸೆಕ್ಷನಲ್ಲಿ ಯಾವ್ಯಾವ ಥರ ಇದೆ ಅನ್ನೋದನ್ನ ನಾನು ನೋಡ್ತಾ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಅಫೋರ್ಡಬಲ್ ಆಗಿದೆ ಫ್ರೆಂಡ್ಸ್. ನೋಡಿ 649 ಮತ್ತು 559 499 ಆ ರೀತಿ ಎಲ್ಲ ಇದೆ. ಸೊ ಇದೊಂಥರ ಶ್ರಗ್ ಥರ. ಸೊ ತುಂಬ ಅಂದರೆ ತುಂಬ ಬ್ರ್ಯಾಂಡೆಡ್. ನಾನು ಈ ಥರನೂ ಬರುತ್ತಾ ಅಂತ ಅಂದ್ಕೊಂಡೆ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರೋಂಥ ಕ್ವಾಲಿಟಿ ಇರೋಂಥ ಪ್ರೈಸಸ್ಸು ಮತ್ತು ಕ್ವಾಲಿಟಿ ಇರೋಂಥ ಬಟ್ಟೆಗಳು ಅಷ್ಟು ಅಫೋರ್ಡಬಲ್ ಆಗಿರೋ ಅಂಥದ್ದು ನಾನು ಎಲ್ಲೂ ನೋಡಿರಲಿಲ್ಲ. ಇವನ್ ಜುಡಿಯೋದಲ್ಲೂ ಸ್ವಲ್ಪ ಪ್ರೈಸ್ ವೈಸ್ ಜಾಸ್ತಿ ಅನಿಸ್ತು, 100 to 200 ಜಾಸ್ತಿ ಅನಿಸ್ತು. ನೋಡಿ ಇದೆಲ್ಲನೂ ಅಷ್ಟೇ ನಾನು ನೋಡಿದಂಗೆ 249 ಇದೆ ಫ್ರೆಂಡ್ಸ್. ಇಲ್ಲಿ ಇದು ಮೇಲ್ಗಡೆ ಏನು ಹೇಳ್ತಾರೆ ಜೀನ್ಸ್ ಮೇಲೆ ಹಾಕೊತಾರಲ್ಲ ಟಾಪ್ಸ್ಗಳು, ಆ ರೀತಿ ಎಲ್ಲನೂ. ಸೊ ಇದನ್ನೆಲ್ಲದನ್ನೂ ತೋರಿಸ್ತಾ ಇದ್ದೀನಿ. ಇದು ಟಾಪ್ಸ್ಗಳ ಸೆಕ್ಷನ್ನೇ ಇದೊಂದು ಸಪ್ರೇಟು, ಮತ್ತು ಜೀನ್ಸ್ ಮೇಲೆ ಹಾಕ್ಕೊಳ್ಳೋ ಟಾಪ್ಸ್ಗಳೇ ಸೆಕ್ಷನ್ನೇ ಸಪ್ರೇಟು. ಮತ್ತು ಇದೆಲ್ಲ ಬಂದು ಪ್ಲಾಜೋ ಟೈಪು, ಅದು ಕೂಡ ಅಷ್ಟೇ ಕಾಟನಲ್ಲಿದೆ. ತುಂಬಾ ಚೆನ್ನಾಗಿದೆ. ಅದು ಕೂಡ ತುಂಬಾ ಕಡಿಮೆ ಇದೆ ಫ್ರೆಂಡ್ಸ್. ನೋಡ್ಬೋದು, ಸ್ವಲ್ಪ ಪಾಸ್ ಮಾಡಿಬಿಟ್ಟು ಝೂಮ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬ ಕಡಿಮೆ ಇರೋದು. ನೋಡಿ 499 ಇದೆ. ಸೊ ಈ ರೀತಿ ಎಲ್ಲ ಬಟ್ಟೆಗಳು ತುಂಬ ಅಫೋರ್ಡಬಲ್ ಪ್ರೈಸಸ್ಸಲ್ಲಿದೆ. ತುಂಬ ಟ್ರೆಂಡಿಯಾಗಿದೆ. ನೋಡಿ 399 ತುಂಬ ಟ್ರೆಂಡಿಯಾಗಿರೋ ಬಟ್ಟೆಗಳು ಎಲ್ಲನೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ನೋಡಿ ಇದು 699, ಇದಂತೂ ಎಕ್ಸ್ಕ್ಲೂಸಿವ್ ಅಂತಲೇ ಹೇಳ್ಬೋದು. 449 ಇದು ಬೇರೆ ಇದರಲ್ಲೆಲ್ಲ ನೋಡಿದ್ದೀನಿ, ಬಟ್ ತುಂಬ ರೇಟ್ ಜಾಸ್ತಿ ಇತ್ತು. ಬಟ್ ಇಲ್ಲಿ ಮಾತ್ರ ಸ್ವಲ್ಪ ಕಡಿಮೆ ಅನಿಸ್ತು ಪ್ರೈಸು, ಮತ್ತು ಆಫರ್ ಬೇರೆ ಇದೆಯಲ್ಲ. ಸೊ ಅದರಿಂದ ನಾವು ಇದೆಲ್ಲ ಟೋಟಲ್ ಬಿಲ್ ಮಾಡಿಸಿದ್ದು ಬಂದು ಆಲ್ಮೋಸ್ಟ್ ನಿಯರ್ ಟು 6000 ಆಯಿತು ಫ್ರೆಂಡ್ಸ್. ಇಲ್ಲಿ 3000 ಮೇಲೆ ತೊಗೊಂಡ್ರೆ ಒಂದು ಬ್ಲೂಟೂತ್ ಏನೋ ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದರು. ಸೊ ನಾನು ಬ್ಲೂಟೂತ್ ಇದ್ರದ್ದು ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಯಾವ ರೀತಿ ಇದೆ ಅನ್ನೋದನ್ನ. ಸೊ ಹಾಗೇ ಒಂದು ಸತಿ ಕಣ್ಣಾಡಿಸ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅನ್ನೋದನ್ನ ಬಟ್ಟೆಗಳೆಲ್ಲನೂ. ನೋಡಿ ಇದೆಲ್ಲ ಬಂದು ಫೆಸ್ಟಿವಲ್ ಕಲೆಕ್ಷನ್ಸು. ಸ್ವಲ್ಪ ಕಾಸ್ಟ್ಲಿಯಷ್ಟು ಇದೆ, ಮತ್ತು ಚೆನ್ನಾಗೂ ಇದೆ, ನೋಡೋದಕ್ಕೆ ಕೊಡ್ಬೋದು, ವರ್ತ್ ಅಂತ ಅನಿಸ್ತು ನನಗಂತೂ. ಸೊ ಯಾಕಂದರೆ ತುಂಬ ಗ್ರ್ಯಾಂಡಾಗಿದೆ. ನೋಡಿ ಈ ಕಡೆ ಎಲ್ಲ ಫುಲ್ಲು ಫೆಸ್ಟಿವಲ್ ವೇರ್ಸ್ಗಳೇ ಇದ್ದಾವೆ. 1500, 1700 ಆ ಥರ. ಇದು 799 ಇದೆ. ಸೊ ಆ ರೀತಿ ಅಂದರೆ ಇಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ಚೆನ್ನಾಗಿರೋ ಅಂಥದ್ದು ಕಡಿಮೆ ಪ್ರೈಸಲ್ಲಿದೆ ಅಂತ ಅನಿಸ್ತು ನನಗೆ. ಸೊ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ.
ಬೇಕಾದು ಹತ್ರ ಯಾಕೆ ಹೋಗ್ತೀಯಾ? Snap of your life. Bluetooth mode. ಇದು ಫ್ರೆಂಡ್ಸ್ ನಮಗೆ ಗಿಫ್ಟಾಗಿ ಕೊಟ್ಟಿದ್ದು. ಇದರಲ್ಲಿ ಸಾಂಗ್ಸು ಎಲ್ಲ ಕೂಡ ಕೇಳ್ಬೋದು ನೋಡಿ, ಇದೇ ಬಾಕ್ಸಿಂದು. ಸೊ ಇದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿರ್ತೀನಿ. ನಮ್ಮ ಮನೆ ಹತ್ರ ಗಣೇಶ ಬಿಟ್ಟಿರೋದು ನಮ್ಮ ಮಗನ ಫ್ರೆಂಡ್ಸು ಎಲ್ಲ ಸೇರಿ ಬಿಟ್ಟಿರೋ ಅಂಥದ್ದು. ಬನ್ನಿ ಫ್ರೆಂಡ್ಸ್ ನೋಡ್ತಾ ಹೋಗೋಣ. ಇದೇ ಫ್ರೆಂಡ್ಸ್ ತೊಗೊಂಡಿದ್ದು ಬಟ್ಟೆ. ಇದೊಂದು ಜೊತೆ ತೊಗೊಂಡ್ವಿ, ಅದಾದಮೇಲೆ ಇದೊಂದು ಜೊತೆ ತೊಗೊಂಡ್ವಿ ಫ್ರೆಂಡ್ಸ್. ಅದಾದಮೇಲೆ ನಾವು ಥರ್ಡ್ ಡೇಗೆ ಹೋಗೋಷ್ಟರಲ್ಲಿ ಗಣಪತಿನೇ ತಗೊಂಡು ಹೋಗ್ತಾವ್ರೆ. ಹೋಗೋಷ್ಟರಲ್ಲಿ ಮುದ್ದೆ ಹೋಗ್ಬಿಟ್ಟಿತ್ತು ಗಣೇಶ. ಸೊ ಅಲ್ಲೇ ಹೋಗಿ ಕ್ಲಿಪ್ಪಿಂಗ್ನ ನೋಡಿಕೊಂಡು ಗಣೇಶ ಯಾವ ರೀತಿ ಪೂಜೆ ಮಾಡಿದ್ರು ಅಂತ. ಅದಕ್ಕೆ ಮುಂಚೆ ಹೋಗೋಕ್ಕಾಗಿರಲಿಲ್ಲ. 2 ಡೇಸಿಂದ ಫಸ್ಟ್ ಡೇ ಗಣೇಶ ಹಬ್ಬ ಆಯಿತು, ಸೆಕೆಂಡ್ ಡೇ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಥರ್ಡ್ ಡೇ ಹೋದ್ವಿ ಫ್ರೆಂಡ್ಸ್. ತುಂಬ ಮೂವನೇ ಆಗೋಯ್ತು.
ಇಲ್ಲಿ ಇಟ್ಟಿದ್ದು ESI ಒಳಗೆ. ಹಾಯ್ ಆಲ್ ಆಫ್ ಯು, ಹಾಯ್. ಸೊ ನಾವು ಬರೋ ಅಷ್ಟರಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೊ ಕಾರ್ ಬರ್ತಾ ಇದೆ. ಸಾರಿ, ಕಾರಲ್ಲ, ಜೀಪು. ಮೈನ್ಯೂರ್ ಮಿಸ್ಟೇಕ್ ಆಗಿದೆ, ಸಾರಿ ಫಾರ್ ದ್ಯಾಟ್. ಸೊ ನಾ ಅಲ್ಲಿವರೆಗೂ ಹೋಗಿ ನೋಡ್ಕೊಂಡೇ ಬಂದೆ. ನಾನು ಗಣೇಶನೇ ನೋಡಿರಲಿಲ್ಲ ಆ್ಯಕ್ಚುಲಿ. ನಾನು ನೋಡ್ಕೊಂಬಂದೆ. ನಮ್ಮ ಮನೆಯವರು ಅಲ್ಲೇ ಇದ್ದರು, ಹಂಗೆ ಮಾತಾಡಿಕೊಂಡು ನೋಡಿ ನಮ್ಮದು ಪ್ಯಾಕೆಟ್ಸ್. ಇದನ್ನ ಇಟ್ಕೊಳ್ಳಿ, ಒಂದು ಇಟ್ಕೊಂಬರ್ತೀನಿ. ಇದೆಲ್ಲ ಅರೇಂಜ್ಮೆಂಟ್ ನಿಮ್ದೇನಾ ಆಂಟಿ? ದೇವಸ್ಥಾನದವರು ಇದನ್ನು ಶಾಮಿಯಾನ ಮನೇಲಿದೆ ತರ್ತೀನಿ ತಡಿ. ಇದು ಇಟ್ಟಿದ್ದಾಗ ಕ್ಲಿಪ್ಪಿಂಗ್ಸ್ನ ನಾನು ಇಸ್ಕೊಂಡಿರೋದು, ಬೇರೆಯವ್ರ ಹತ್ರ ಇಸ್ಕೊಂಡು ನನ್ನ ಮೊಬೈಲಿಗೆ ಕಳಿಸ್ಕೊಂಡು ಅದಾದಮೇಲೆ ನಾನು ನಿಮಗೆ ಹ್ಯಾಡ್ ಮಾಡ್ತಾ ಇರೋದು. ಯಾವ ರೀತಿ ಇಟ್ಟಿದ್ರು, ಕಲರು, ಲೈಟಿಂಗ್ಸು, ಡೆಕೋರೇಷನು ಮತ್ತು ಗಣೇಶ ಯಾವ ರೀತಿ ಇತ್ತು ಅಂತ. ಅದಾದಮೇಲೆ ಪಟಾಕಿದು ಬರುತ್ತೆ ಇವಾಗ. ಇದು ಗಣಪತಿ ಶುಕ್ರವಾರ ಬಿಟ್ಟು ಅಂತಂದರೆ ಸ್ಯಾಟರ್ಡೇ, ಶನಿವಾರನೇ ಇವ್ರಿಗೆ ಸ್ಪೋರ್ಟ್ಸ್ ಇತ್ತು ಫ್ರೆಂಡ್ಸ್, ತುರುವೇಕೆರೆಯಲ್ಲಿ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅವ್ನು ತುಂಬ ಸುಸ್ತಾಗ್ಬಿಟ್ಟಿದ್ದ. ಹಾಗಾದ್ರೂ ಹೇಗೋ ಮಾಡಿ ಕಳಿಸಿದ್ವಿ. ಹ್ಯಾಂಡ್ಬಾಲಿಗೆ ಸೇರ್ಕೊಂಡಿದ್ದ ಫ್ರೆಂಡ್ಸ್.